SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋಗಳಲ್ಲಿ ಸಂಧಿ ಎಂದರೇನು, ಸಂಧಿಗಳಲ್ಲಿ ಬರುವಂತಹ ವಿಧಗಳು ಯಾವುವು, ಅದೇ ರೀತಿಯಾಗಿ ಕನ್ನಡ ಸಂಧಿಯಲ್ಲಿ ಬರುವಂತಹ ಸ್ವರ ಮತ್ತು ವ್ಯಂಜನ ಸಂಧಿಗಳನ್ನು ನೋಡಿದ್ವಿ. ಸ್ವರ ಸಂಧಿಗಳಲ್ಲಿ ಲೋಪ ಮತ್ತು ಆಗಮ ಸಂಧಿಗಳು ಬರುತ್ತವೆ. ಅದೇ ರೀತಿಯಾಗಿ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಬರುತ್ತೆ ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಕನ್ನಡ ಸಂಧಿಗಳಲ್ಲಿ ಸ್ವರ ಮತ್ತು ವ್ಯಂಜನ ಇರುವಂತಹ ಸಂಧಿಗಳು ಬಂದ್ರೂ ಕೂಡ, ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಲೋಪ, ಆಗಮ ಅಥವಾ ಆದೇಶ ಆಗದೇ ಇದ್ರೆ ಅಂತಹ ಸಂಧಿಗೆ ನಾವೇನಂತ ಹೇಳ್ತೀವಿ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಅಲ್ಲಿ ಏನಾಗಬೇಕು, ಒಂದು ಲೋಪ ಸಂಧಿ ಆಗಬೇಕು, ಇಲ್ಲ ಆಗಮ ಸಂಧಿ ಆಗಬೇಕು. ಆದ್ರೆ ಇಲ್ಲಿ ಅದು ಸಂಧಿ ಆಗದೆ ಹಾಗೆಯೇ ಇರುವುದಕ್ಕೆ ನಾವು ಏನಂತ ಹೇಳ್ತೀವಿ, ಪ್ರಕೃತಿ ಭಾವ ಅಂತ ಕರಿತೀವಿ. ಕೇವಲ ಪ್ರಕೃತಿ ಭಾವ ಇದು ಸಂಧಿ ಆಗುದಿಲ್ಲ ಅಂತ ಹೇಳಿ ನಾವು ಅದನ್ನ ಹೇಳದೇ ಇದ್ರೆ ತಪ್ಪಾಗುತ್ತೆ. ಕೆಲವೊಂದು ಸಮಯದಲ್ಲಿ ವಾಕ್ಯಗಳನ್ನ ಕೊಟ್ಟು ನಮ್ಗೆ ಏನ್ ಮಾಡ್ತಾರ, ಇದು ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟು ಅದರಲ್ಲಿ ಪ್ರಕೃತಿ ಭಾವ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ 4 ಆಪ್ಷನ್ಸ್ ಕೊಟ್ಟರು ಅಂದ್ರೆ ನಾವು ಯಾವುದು ಅಂತ ಕನ್ಫ್ಯೂಸ್ ಆಗ್ಬೇಕಾಗತ್ತೆ. ಅದಕ್ಕೆ ಪ್ರಕೃತಿ ಭಾವ ಅಂದ್ರೇನು, ಯಾವ ಸಂದರ್ಭದಲ್ಲಿ ಅದು ಪ್ರಕೃತಿ ಭಾವ ಅನ್ಸುತ್ತೆ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಅಥವಾ ಆಗಮ ಸಂಧಿ ಆಗಬೇಕು. ನಾನು ಸೂತ್ರದ ಪ್ರಕಾರ ಅಥವಾ ಸಂಧಿಗಳನ್ನ ಹೇಳಿದಂತಹ ಸಂದರ್ಭದಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಒಂದು ಸ್ವರ ಇಲ್ಲವಾದರೆ ಅದಕ್ಕೆ ಸ್ವರಲೋಪ ಸಂಧಿ ಅಂತ ಹೇಳ್ತೀವಿ ಅಥವಾ ಲೋಪ ಸಂಧಿ ಅಂತ ಹೇಳ್ತೀವಿ. ಅದೇ ರೀತಿ ಸ್ವರದ ಮುಂದೆ ಸ್ವರವು ಬಂದು ಅರ್ಥ ಕೆಡದಂತೆ ಅವುಗಳ ಮಧ್ಯದಲ್ಲಿ ಒಂದು ವ್ಯಂಜನ ಆಗಮ ಆದ್ರೆ ಅದಕ್ಕೆ ಆಗಮ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದ್ರೂ ಕೂಡ ಅದು ಲೋಪ ಆಗಲ್ಲ, ಆನಂತರ ಆಗಮ ಆಗಲ್ಲ. ಅದು ಏನಾಗುತ್ತೆ ಅಂದ್ರೆ ಹಾಗೇ ಇರುತ್ತೆ, ಸಂಧಿ ಆಗದೆ ಇದ್ದ ಹಾಗೆಯೇ ಇರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಕರಿತೀವಿ. ಹಾಗಾದ್ರೆ ಯಾವ ಸಂದರ್ಭಗಳಲ್ಲಿ ಪ್ರಕೃತಿ ಭಾವ ಉಂಟಾಗುತ್ತೆ ಅಂತಂದ್ರೆ, ಮೊದಲೇದಾಗಿ ಪ್ಲುತ ಸ್ವರಗಳು. ಮೊದಲೇದು ಪ್ಲುತ ಸ್ವರ. ಪ್ಲುತ ಸ್ವರಗಳು ಅಂತ ಹೇಳ್ತೀವಿ. ಯಾವ ರೀತಿ ಬರ್ತಾವ ಪ್ಲುತ ಸ್ವರ ಅಥವಾ ಸಂಬೋಧನೆಯ ಮುಂದೆ ಅಂತ ಹೇಳ್ತೀವಿ ನಾವು. ಈಗ ಉದಾಹರಣೆಗೆ ನಿಮಗೆ ಸ್ವರಗಳಲ್ಲಿ 2 ವಿಧ ಅಂತ ಹೇಳಿದ್ದೆ ನಾನು, ಹ್ರಸ್ವಸ್ವರ, ದೀರ್ಘಸ್ವರ ಅಂತ ಹೇಳಿದ್ದೆ. ಇದೆಲ್ಲಿಂದ ತಂದ್ರಪ್ಪ ಮಿಸ್, ಪ್ಲುತ ಸ್ವರ ಅಂತ ಹೇಳಿ. ಅಂದ್ರೆ ಪ್ಲುತ ಸ್ವರವನ್ನ ನಾವೇನ್ ಮಾಡಲ್ಲ, ವಿಧವನ್ನಾಗಿ ಕನ್ಸಿಡರ್ ಮಾಡಲ್ಲ, ಬದಲಿಗೆ ಅದನ್ನ ಏನ್ ಮಾಡ್ತೀವಿ ಅಂತ ಅದನ್ನ ದೀರ್ಘಾಕ್ಷರಗಳು, ಏನು ದೀರ್ಘಸ್ವರ ಇದೆಯಲ್ಲ, ದೀರ್ಘಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಗಳು ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಪ್ಲುತಸ್ವರ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರೆಯಲ್ಲಿ, ಈ ನಮಗೆ ಇರುವಂತಹ 13 ಅಕ್ಷರಗಳಲ್ಲಿ ನಾವು 2 ವಿಧಗಳನ್ನ ಮಾಡ್ಕೊಂಡ್ ಬಿಟ್ವಿ. ಅ, ಇ, ಉ, ರು, ಎ, ಓ. ಈ 6 ಹ್ರಸ್ವಸ್ವರಗಳಾದ್ರೆ ಆ, ಇ, ಉ, ಎ, ಐ, ಓ, ಔ. ಇದು 7ಗಳು ಏನಾಗ್ತಾವು, ದೀರ್ಘಸ್ವರ ಆಗ್ತಾವ. ಹಾಗಾದ್ರೆ ಪ್ಲುತಸ್ವರಕ್ಕೆ ಅಲ್ಲಿ ಯಾವುದೇ ಅಕ್ಷರಗಳು ಉಳಿಯಲ್ಲ. ಹಾಗಾಗಿ ಏನ್ ಮಾಡ್ತಾರ ವ್ಯಾಕರಣಕಾರರು ಅಂದ್ರೆ, ಇದೇ ದೀರ್ಘ ಸ್ವರಗಳನ್ನ ನಾವೇನ್ ಮಾಡ್ತೀವಿ, 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲಗಳಲ್ಲಿ ಉಚ್ಚರಿಸ್ತೀವಿ ಅಂತ ಹೇಳ್ತಾರೆ. ಉದಾಹರಣೆಗೆ ಯಾವ್ದು ಬರುತ್ತೆ ಅಂತ ನೋಡೋಣ ನಾವಿಲ್ಲಿ. ಪ್ಲುತ ಸ್ವರಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಏನಿರುತ್ತೆ, ಸ್ವರಗಳಿರುತ್ತೆ. ಪ್ಲುತ ಸ್ವರಗಳ ಮುಂದೆ ಸ್ವರ ಬಂದಾಗ ಇಲ್ಲಿ ಅಣ್ಣ, ಅಣ್ಣ ಅಂತ ಐತಿ, ಪ್ಲಸ್ ಇಲ್ಲಿ ಬಾ. ಅಲ್ಲಿ ಏನಾಗುತ್ತೆ ಹೇಳ್ರಿ, ಸಂಧಿ ಕಾರ್ಯ ಆಗೋದಿಲ್ಲ. ಆಕ್ಚುಲಿ ಇಲ್ಲಿ ಏನೈತಿ, ಆಕಾರ ಐತಿ, ಇಲ್ಲಿ ಈ ಕಾರ ಐತಿ. ಆದ್ರೂ ಯಾವುದೇ ಸ್ವರ ಏನಾಗಲ್ಲ, ಲೋಪನೂ ಆಗಲ್ಲ, ಆಗಮ ಆಗಲ್ಲ. ಬದಲಿಗೆ ಹೇಗಿರುತ್ತೆ, ಅಣ್ಣ, ಅಣ್ಣ, ಇಲ್ಲಿ ಬಾ, ಅದು ಹಾಗೇನೆ ಬರುತ್ತೆ. ಹಾಗಾಗಿ ಅದಕ್ಕೆ ಪ್ಲುತ ಸ್ವರ, ಪ್ರಕೃತಿ ಭಾವ ಅಂತ ಕರಿತೀವಿ. ರಾಮ, ಇತ್ತ ನೋಡು. ಶಬರಿ ಪಾಠದಲ್ಲಿ ಏನ್ ಮಾಡ್ತಾರ, ಶಬರಿ ರಾಮ ಬರುವನೆ
ಬರದಿಹನೆ ಅಂತಕ್ಕಂಥ ಮಾತುಗಳನ್ನ ನಾವು ಪ್ರಕೃತಿ ಭಾವಗಳನ್ನ ಹೆಚ್ಚಾಗಿ ಅಲ್ಲಿ ನೋಡಬಹುದು. ಅಯ್ಯೋ ದೇವರೇ, ಇಂತಹ ಉದಾಹರಣೆಗಳನ್ನ ನಾವೇನ್ ಮಾಡಬಹುದು, ಪ್ರಕೃತಿ ಭಾವದಲ್ಲಿ ಅದು ಪ್ಲುತ ಸ್ವರಗಳಿಂದ ಕೂಡಿದಂತಹ ಸ್ವರಗಳು ಬಂದಂತಹ ಸಂದರ್ಭದಲ್ಲಿ ನಾವು ಇಂತಹ ಉದಾಹರಣೆಗಳನ್ನ ನೋಡಬಹುದು. ನಂತರ ಎರಡನೇ ಉದಾಹರಣೆಗಳನ್ನ ಯಾವ ಸಂದರ್ಭದಲ್ಲಿ ನೋಡ್ತೀವಿ? ಪ್ರಕೃತಿ ಭಾವದಲ್ಲಿ ಎರಡನೇ ಒಂದು ಸಂದರ್ಭ ಯಾವ್ದಾಗುತ್ತೆ ಅಂದ್ರೆ ಭಾವಸೂಚಕ ಅವ್ಯಯಗಳು ಬರ್ತವೆ. ನಾನಿಲ್ಲಿ ಒಂದು ಕೊಟ್ಟಿದ್ದೆ, ಅಯ್ಯೋ ದೇವರೇ ಅಂತ ಹೇಳಿದ್ದೆ ನಾನು. ಅಯ್ಯೋ ಅಲ್ಲಿ ಭಾವವನ್ನ ವ್ಯಕ್ತಪಡಿಸುದು. ಅಯ್ಯೋ ದೇವ್ರೆ, ಯಾವಾಗ ನಮ್ಗೆ ಒಳ್ಳೇದಾಗುದು ಅನ್ನುವಂತಹ ವಿಚಾರವನ್ನ, ಅಯ್ಯೋ ಎಂತಹ ವಿಚಿತ್ರ ಘಟನೆ ನಡೀತು ಅಂತ ನಾವು ಭಾವನೆಯನ್ನು ವ್ಯಕ್ತಪಡಿಸ್ತೀವಲ್ಲ, ಅಂತಹ ಒಂದು ಸೂಚಕಗಳಲ್ಲಿ ಪ್ರಕೃತಿ ಭಾವವನ್ನ ಕಂಡಬಹುದು. ಉದಾಹರಣೆಗೆ ಓಹೋ, ಓಹೋ ನೀ ರಾಮನೇ, ಓಹೋ ನೀ ರಾಮನೇ. ನಂತರ ಅದೇ ರೀತಿಯಾಗಿ ಇನ್ನು ಒಂದು ಎರಡು ಉದಾಹರಣೆ. ಅಬ್ಬಾ, ಎಂತ ಹಾವು, ಅಲ್ಲಿ ಹಬ್ಬ ಅಂತ ತಗೊಳ್ತೀವಿ, ಆದ್ರೆ ಎಂತ ಹಾವು, ಅಲ್ಲಿ ಕೂಡ ಯಾವುದೇ ತರಹದ ಸಂಧಿ ಆಗುದಿಲ್ಲ ಅಂತ ಹೇಳ್ಬೋದು. ನಂತರ ಮೂರನೇ ಒಂದು ಸಂದರ್ಭ ಯಾವ್ದು ಬರುತ್ತೆ ಅಂದ್ರೆ ಆ ಎಂಬ ಶಬ್ದ ಬಂದಾಗ, ಆ ಎಂಬ ಶಬ್ದ ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಪ್ರಕೃತಿ ಭಾವವನ್ನ ನೋಡ್ತೀವಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆ ಯಾವ್ಯಾವು? ಮೂರನೇ ಒಂದು ಸಂದರ್ಭ ಯಾವ್ದು ಬರುತ್ತೆ ಅಂದ್ರೆ ಆ ಎಂಬ ಶಬ್ದ ಬಂದಂತ ಸಂದರ್ಭ. ಯಾವ ರೀತಿ ಆ ಅನ್ನುವಂತ ಒಂದು ಶಬ್ದ ಅಂತ ಅಂದ್ರೆ, ಉದಾಹರಣೆಗೆ ಆ ಅನ್ನುವಂತಹ ಒಂದು ಶಬ್ದದ ಮುಂದೆ ಆ, ಐ, ಔ ಈ ತರ ಸ್ವರಗಳು ಬಂದಂತಹ ಸಂದರ್ಭ ಅಂತ ಹೇಳ್ತಾರೆ. ಉದಾಹರಣೆಗೆ ಆ ಪ್ಲಸ್ ಅಂಗಡಿ, ಆ ಅಂಗಡಿ. ಕೆಲವೊಂದು ಈ ರೀತಿ ಉದಾಹರಣೆಗಳನ್ನು ಕೂಡ ನಾವೇನ್ ಮಾಡಬಹುದು, ನೋಡಬಹುದು. ಆ ಪ್ಲಸ್ ಐಶ್ವರ್ಯ, ಏನ್ ಬರುತ್ತೆ, ಆ ಐಶ್ವರ್ಯ ಅಂತಾನೆ ಬರುತ್ತೆ. ಯಾವುದೇ ತರಹದ ಬದಲಾವಣೆ ಆಗೋದಿಲ್ಲ, ಹಾಗೆಯೇ ಅದು ಏನಾಗಿರುತ್ತೆ ಇರುತ್ತೆ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಪ್ರಕೃತಿ ಭಾವ ಅಂತ ಕರಿತೀವಿ. ಇಲ್ಲಿ ಆ ಪ್ಲಸ್ ಔದಾರ್ಯ, ಆ ಔದಾರ್ಯ ಇಷ್ಟೇ ಬರುತ್ತೆ ಉದಾಹರಣೆ. ಆ ಔದಾರ್ಯ. ನೋಡ್ರಿ, ಪ್ರಕೃತಿ ಭಾವ ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಆಗದೆ ಹಾಗೆಯೇ ಇರುವಂತಹ ಒಂದು ಸಂಧಿಯಾಗದೆ ಇದ್ದ ಹಾಗೆ ಇರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ಹೇಳಿದ್ವಿ. ಪ್ರಕೃತಿ ಭಾವ ಬರುವಂತಹ ಸಂದರ್ಭಗಳು ಯಾವ್ಯಾವ ಬರ್ತಾವ ಅಂದ್ರೆ, ಮೊದಲನೇದಾಗಿ ಪ್ಲುತ ಸ್ವರಗಳು ಬಂದಂತಹ ಸಂದರ್ಭ, ಎರಡನೆಯದು ಭಾವಸೂಚಕ ಅವ್ಯಯಗಳು ಬಂದಂತಹ ಸಂದರ್ಭ, ಮೂರನೆಯದು ಆ ಅನ್ನುವಂತಹ ಒಂದು ಶಬ್ದ ಬಂದಂತಹ ಸಂದರ್ಭದಲ್ಲಿ ನಾವು ಪ್ರಕೃತಿ ಭಾವವನ್ನ ಮಾಡ್ತೀವಿ ಅಂತ ಹೇಳ್ಬಹುದು. ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಸಂಸ್ಕೃತ ಸಂಧಿಗಳಲ್ಲಿ ಬರುವಂತಹ ಸ್ವರ ಸಂಧಿಗಳಾದಂತಹ ಸವರ್ಣ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ನಂತರ ಎಣ್ ಸಂಧಿಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಸವರ್ಣ ಮತ್ತು ಗುಣಸಂಧಿಯ ನಡುವೆ ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಸಂಧಿಗಳನ್ನ ನೀವೇನ್ ಮಾಡ್ರಿ, ಕೇವಲ SSLC ಮಾತ್ರ ಅಷ್ಟೇ ಅಲ್ಲದೇನೆ ಮುಂದೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕಡ್ಡಾಯ ಕನ್ನಡದಲ್ಲಿ ಏನ್ ಮಾಡ್ತಾರ,
ಸಾಮಾನ್ಯವಾಗಿರುವಂತಹ ಕನ್ನಡ ವ್ಯಾಕರಣದ ಬಗ್ಗೆ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರ. ಹಾಗಾಗಿ ಅದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಸಂಧಿಗಳನ್ನ ರೂಢಿ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.